ಈ ಹಿಂದೆ ನಡೆದಂಥ ಒಂದು ಪ್ರಕರಣ ಅಂದರೆ ಮನೆಗೆಲಸದ ದಂಪತಿ 18 ಕೋಟಿ ರೂಪಾಯಿ ದರೋಡೆ ಮಾಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಈಗ ಬಯಲಾಗ್ತಾ ಇವೆ. ತನಿಖೆ ವೇಳೆ ಈ ದಂಪತಿಯ ಅಸಲಿ ಮುಖವಾಡ ಬಯಲಾಗ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ದೇಶದ ಹಲವೆಡೆಯೂ ಕೂಡ ಇವರು ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ನೇಪಾಳಿ ದಂಪತಿಯ ಸರಣಿ ಕಳ್ಳತನ ಬಯಲು ಮಾಡಿದ ಈಗ ಖಾಕಿ ಟೀಮ್. ಬೆಂಗಳೂರಿನಲ್ಲಿ ಮನೆಗೆಲಸದವರು 18 ಕೋಟಿ ರೂಪಾಯಿ ದೋಚಿ ಪರಾರಿಯಾಗಿದ್ದರು. ನೇಪಾಳಿ ದಂಪತಿಯವರು ಇವರು ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಕಡೆನೂ ಕೂಡ ಇದೇ ಥರ ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ದಿನೇಶ್ ಮತ್ತು ಕಮಲಾ ಅಂತ ತಮ್ಮ ಹೆಸರುಗಳನ್ನು ಮಾಡಿಕೊಂಡು, ಇದು ಇವರ ರಿಯಲ್ ನೇಮ್ ಅಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಗೆ ದಿನೇಶ್ ಮತ್ತು ಕಮಲಾ ನಾವು ಅಂತ ಹೇಳಿಕೊಂಡು ಮನೆ ಕೆಲಸಕ್ಕೆ ಸೇರಿದ್ರು. ಅದಾದಮೇಲೆ 18 ಕೋಟಿ ದರೋಡೆ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಬಹಳ ದೊಡ್ಡ ರಾಬರಿ ಇದು. ಮನೆಯಲ್ಲಿ ಇದ್ದಂಥವ್ರು ಯಾವುದೋ ಫಂಕ್ಷನ್ಗೆ ಹೋದರು ಅನ್ನುವಂಥದ್ದು ಗೊತ್ತಾಗಿ, ಇನ್ಫ್ಯಾಕ್ಟ್ ಇವ್ರ ಮನೇಲಿ ಬೇರೆಯವ್ರು ಯಾರೋ ಕೆಲಸಕ್ಕಿದ್ರು, ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋಗಬೇಕಾದ ಪ್ರಸಂಗ ಬಂದಿದ್ದರಿಂದಾಗಿ ಇವರಿಬ್ಬರನ್ನ ಅಲ್ಲಿಗೆ ಸೇರಿಸಿದ್ರು. ದಿನೇಶ್ ಮತ್ತು ಕಮಲಾ ಅಂಥೇಳಿ ನಮಗೆ ಗೊತ್ತಿರೋರು, ಪರಿಚಯದವರು, ಇವ್ರು ಕೆಲಸ ಮಾಡ್ತಾರೆ ಅಂಥೇಳಿ. ಬಟ್ ಆ ಟೈಮ್ನಲ್ಲಿ ಮನೆಯಿಂದ ಏನು ಕೆಲವರು ಯಾವುದೋ ಒಂದು ಫಂಕ್ಷನ್ ಇದೆ ಅಂಥೇಳಿ ಮನೆಯಿಂದ ಹೊರಗಡೆ ಹೋದರು. ಆಗ ಲಾಕರನ್ನೆಲ್ಲ ಒಡೆದು, ಮಾರ್ತಳ್ಳಿಯ ಒಂದು ಬಿಲ್ಡರ್ ಮನೆ ಇದು. ಸೊ ಅವರ ಮನೆಯಿಂದ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನಗದು ಇದೆಲ್ಲವನ್ನೂ ಕೂಡ ದೋಚಿ ಪರಾರಿಯಾಗಿದ್ದರು. ಜನವರಿ 27ನೇ ತಾರೀಕು ನಡೆದಿದ್ದಂಥ ಪ್ರಕರಣ ಇದು. ಪ್ರಕರಣದ ಬೆನ್ನು ಬಿದ್ದಿರುವಂತಹ ಪೊಲೀಸರು ಈಗ ಬೇರೆ ಬೇರೆ ಮಾಹಿತಿಯನ್ನು ಈಗ ಕಲೆ ಹಾಕಿದ್ದಾರೆ. ಸೊ ಈ ದಂಪತಿ ಪುಣೆಯ ಮನೆಯೊಂದರಲ್ಲೂ ಕೂಡ ದರೋಡೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ರತ್ನದೀಪ್ ರಂಗನಾಥ್ ರಾವ್ ಅನ್ನೋರ ಮನೆಯಲ್ಲೂ ಕೂಡ ಕಳ್ಳತನ ಮಾಡಿದ್ರು. ಈ ದಿನೇಶ್ ಮತ್ತು ಸಲೀನಾ ಅಂತ ಹೇಳಿ ಅಲ್ಲಿ ಹೆಸರನ್ನ ಬದಲು ಮಾಡ್ಕೊಂಡಿದ್ದರಂತೆ. ಮನೆ ಕೆಲಸಕ್ಕೆ ಸೇರಿ ಕೃತ್ಯ ಮಾಡೋದು, ಸುಮಾರು ಒಂದು 6 ತಿಂಗಳ ಕೆಲಸ ಮಾಡೋದು, ಆಮೇಲೆ ಎಲ್ಲವನ್ನು ನೋಡಿಕೊಂಡು ಅಲ್ಲಿ ದೋಚಿ ಪರಾರಿ ಆಗುವಂಥದ್ದೇ ಇವರ ಕಾಯಕ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಕಾಸ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಾರತಳ್ಳಿಯ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಆರೋಪಿಗಳೇನಿದ್ದಾರೆ, ದರೋಡೆಕೋರರೇನಿದ್ದಾರೆ, ಈಗಾಗಲೇ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆಗೆ 30 ವರ್ಷದಿಂದ ಕಷ್ಟಪಟ್ಟು ಸಂಪಾದಿಸಿದಂತಹ ಚಿನ್ನಾಭರಣ, ಹಣ ಎಲ್ಲವನ್ನ ಕೂಡ ದರೋಡೆಕೋರರು ಈಗ ಲೂಟಿ ಮಾಡಿಕೊಂಡು ಹೋಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಬಿಲ್ಡರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇದ್ದಾರೆ. ಸರ್, ಸುಮಾರು 30 ವರ್ಷದಿಂದ ಈ ಒಂದು ಬಿಲ್ಡರ್ ಆಗಿ ಇದ್ದೀರಾ, ಕಷ್ಟಪಟ್ಟು ದುಡಿದಿದ್ದೀರಾ, ಇಷ್ಟೊಂದು ಸಂಪಾದನೆ ಮಾಡಿದ್ರಿ, ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಕಳ್ಳರ ಪಾಲಾಗಿದೆ. ಈ ದರೋಡೆಕೋರರು ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯ ದರೋಡೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ನಿಮಗೆ? ನಮಸ್ಕಾರ. ಈಗ ಇವರು ಮಹಾರಾಷ್ಟ್ರದಲ್ಲಿ ಭಾಗಿಯಾಗಿರೋದು ನಮಗೆ ಅದೆಲ್ಲ ಗೊತ್ತಿರಲಿಲ್ಲ. ಅದು ಈಗ ಒಂದೊಂದೇ ಗೊತ್ತಾಗ್ತಾ ಇದೆ. ಅವರು ಕೆಲಸಕ್ಕೆ ಸೇರುವಂಥ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡು ಅಥವಾ ಆ ಥರದ್ದು ಏನಾದ್ರು ತಗೊಂಡಿದ್ರ ಅವ್ರ ಹತ್ರನೇ ನೀವು? ಇದೇನಾಯಿತು ಅಂದರೆ, ಮಗನ ಮದುವೆಗೋಸ್ಕರ ಸೊಸೆಯನ್ನು ಮನೆಗೆ ಕರ್ಕೊಬೇಕು ಅಂದಾಗ ಮನೆಯನ್ನು ಸ್ವಲ್ಪ ರಿನೋವೇಷನ್ ಮಾಡೋಣ ಅಂತ ಒಂದು 8-9 ತಿಂಗಳಿಂದ ರಿನೋವೇಷನ್ ಸ್ಟಾರ್ಟ್ ಮಾಡಿದಾಗ, ಆಗ ಆ ಸಮಯದಲ್ಲಿ ಒಂದು 50ರಿಂದ 60 ಜನ ಕೆಲಸ ಮಾಡ್ತಿದ್ರು. ಸೊ ಏನಾಯಿತು, ಇನ್ನು ಲಾಸ್ಟ್ 3 ಮಂತ್ಸ್ ಇದ್ದಂಗೆ ಮನೆ ಪೂಜೆ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದಾಗ, ಪೂಜೆ ನಡೆಯುವಾಗ ಅವಾಗೆಲ್ಲ ಅಲ್ಲಿಂದನೇ ಅಬ್ಸರ್ವ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಅವಾಗ ಅಲ್ಲೇನೂ ಇರಲಿಲ್ಲ, ಬರೀ ಲಾಕರ್ ಮಾತ್ರ, ಖಾಲಿ ಲಾಕರಲ್ಲಿ ಇಟ್ಟಿದ್ರಿ ಮನೆ ರಿನೋವೇಷನ್ ಮಾಡುವಾಗ. ಈ ಪೂಜೆ ಸಮಯದಲ್ಲಿ 3 ತಿಂಗಳಲ್ಲಿ ಒಂದು 2-3 ಪೂಜೆ ನಡೆದಾಗ ಆಗ ಒಡವೆಗಳು ಹಾಕ್ಕೊಳ್ತಾ ಇದ್ದಿದ್ದು, ಬಂದು ಹೋಗೋ ನೆಂಟರುಗಳೆಲ್ಲ ನೋಡ್ತಾ ಇದ್ದು, ಲಾಕರಲ್ಲಿ ತೊಗೊಂಡೋಗಿರ್ತಾ ಇದ್ದಿದ್ದು ಈ ಮಾಯಾ ವಿಕಾಸ್ ಅಂತ. ನನಗೆ ಅವ್ರ ಮೇಲೆ ಸಂಪೂರ್ಣವಾದ ಡೌಟು. ಆಮೇಲೆ ನಮ್ಮ ಮಿಸ್ಸಸ್ ಏನು ಹೇಳಿದ್ರು, ಸಡನ್ನಾಗಿ ಇವರು ನಾವು ಕೆಲಸ ಬಿಡ್ತೀರಿ ಅಂತಂದರು ಬಂದು 3 ತಿಂಗಳಿಗೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ವಿಕಾಸ್, TV9 ಬೆಂಗಳೂರು.